ಬಿಗ್ ಬಾಸ್ ಮೊದಲ ಫೈನಲಿಸ್ಟ್ ಆದ ಹಳ್ಳಿ ಹೈದ ಹನುಮ. ಪಾಸಿಟಿವ್ ಗೌತಮಿ ಸೈಲೆಂಟ್, ಉಗ್ರ ಮಂಜು ಜೈಲಿಗೆ. ಫೈನಲ್ ಟಿಕೆಟ್ ಹನುಮನ ಪಾಲೋಗೋಕೆ ಇದೇ ಕಾರಣ. ದೊಡ್ಡಮನೆಯಲ್ಲಿ ಈ ಒಂದು ವಾರ ಸಖತ್ ಚೆನ್ನಾಗಿತ್ತು. ಟಿಕೆಟ್ ಟು ಫಿನಾಲೆ ಆಟ ಅತಿ ದೊಡ್ಡ ಹಲ್ಚಲ್ ಎಬ್ಬಿಸಿತ್ತು. ಮನೆಯ ಮಂದಿ ಸ್ವಲ್ಪ ಟೆನ್ಷನ್ ಅಲ್ಲೇ ಆಟ ಆಡಿದ್ದಾರೆ. ಎಲ್ಲರ ಆಟದಲ್ಲೂ ಒಂದು ಗತ್ತಿತ್ತು. ಹೌದು, ಟಿಕೆಟ್ ಟು ಫಿನಾಲೆ ಗೆದ್ದ ಸದಸ್ಯರಿಗೆ ಬಿಗ್ ಬಾಸ್ ವಿಶೇಷವಾದ ಬಂಪರ್ ಕೊಟ್ಟಿದ್ದಾರೆ. ಟಿಕೆಟ್ ಟು ಫಿನಾಲೆ ಗೆದ್ದ ಸ್ಪರ್ಧಿ ಈ ಸೀಸನ್ ಕಡೆಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಆಗ್ತಾರೆ. ಸೊ ಈ ಸೀಸನ್ ಸ್ಪರ್ಧಿಗಳಿಗೆ ಇದು ಸ್ಪೆಷಲ್ ಆಗಿರಲಿದೆ. ಟಿಕೆಟ್ ಟು ಫಿನಾಲೆ ಆಟಕ್ಕೆ 4 ಜನ ಸೆಲೆಕ್ಟ್ ಆಗಿದ್ರು. ಹನುಮಂತ, ತ್ರಿವಿಕ್ರಮ್, ಭವ್ಯಗೌಡ ಹಾಗೂ ರಜತ್ ಈ ಒಂದು ಆಟದಲ್ಲಿದ್ದಾರೆ. ಅದರಲ್ಲಿ ಹನುಮ ಗೆದ್ದು ಜಯಶಾಲಿಯಾಗಿದ್ದಾರೆ. ಎಸ್, ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನ ಕಣ್ತುಂಬಿಕೊಳ್ಳಲು ಚೂಮಂತರ್ ಕನ್ನಡ ಸಿನಿಮಾದ ನಟ ಶರಣ್ ಹಾಗೂ ನಟಿ ಅದಿತಿ ಪ್ರಭುದೇವ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಾರೆ. ಈ ವಾರ ರಗಡ್ ಟಾಸ್ಕ್ಗಳಲ್ಲಿ ಭಾಗವಹಿಸಿದ ತ್ರಿವಿಕ್ರಮ್, ಹನುಮಂತ, ಭವ್ಯಗೌಡ ಹಾಗೂ ರಜತ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಎಂಟ್ರಿ ಪಡೆದಿದ್ರು. ನೇರವಾಗಿ ಫಿನಾಲೆಗೆ ಕಾಲಿಡುವುದು ಈ 4ವರಿಗೆ ಹೈ ವೋಲ್ಟೇಜ್ ಟಾಸ್ಕ್ ಕೊಟ್ಟಿದ್ರು. ಅದನ್ನ ಬೇಗ ಮಾಡಿದವರಿಗೆ ಡೈರೆಕ್ಟ್ ಫಿನಾಲೆಗೆ ಟಿಕೆಟ್ ಸಿಕ್ಕಿತು. ಅದರಲ್ಲಿ ಹನುಮಂತ ಗೆದ್ದು ನಟ ಶರಣ್ ಮುಂದೆ ಕುಣಿದು ಕುಪ್ಪಳಿಸಿದ್ರು. ಸಿಕ್ಕಾಪಟ್ಟೆ ಸಿಂಪಲ್ ಆಗಿ ಕಾಣುವ ಹನುಮಂತ ಸಾಮಾನ್ಯ ಅಲ್ವೇ ಅಲ್ಲ. ಮಾತು ಕಡಿಮೆ ಆಡಿದ್ರು ಆಟದಲ್ಲಿ ಚುರುಕುತನಕ್ಕೆ ಏನು ಕಡಿಮೆ ಇಲ್ಲ. ಹೆಚ್ಚೇನೋ ಲೆಕ್ಕಾಚಾರ ಹಾಕೊಳ್ದಲೇ ಹನುಮಂತ ಆಟದ ಮೇಲೆ ಫೋಕಸ್ ಮಾಡ್ತಾರೆ. ಟೆನ್ಷನ್ ಮಾಡ್ಕೊಳ್ಳದೆ ಟಾಸ್ಕ್ ಆಡ್ತಾರೆ. ಅದಕ್ಕಾಗಿ ಈಗಾಗಲೇ ಅನೇಕರ ಮೆಚ್ಚುಗೆ ಕೂಡ ಹನುಮಂತನಿಗೆ ಸಿಕ್ಕಿದೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಹನು ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದ ಫಿನಾಲೆ ಸ್ಪರ್ಧೆಯಾಗಿ ಆಯ್ಕೆಯಾಗಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲೇ ಇರುವ ಇನ್ನುಳಿದ 8 ಘಟಾನುಘಟಿ ಸ್ಪರ್ಧಿಗಳನ್ನ ಮೀರಿಸಿ ಹನುಮಂತ ಈ ಸಾಧನೆ ಮಾಡಿದ್ದಾರೆ. ಇನ್ನು ಎಲ್ಲರಿಗಿಂತಲೂ ಕಡಿಮೆ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸಿದ್ದು ಹನುಮಂತ ಮಾತ್ರ. ಜಸ್ಟ್ 2 minutes 27 seconds ತೆಗೆದುಕೊಂಡು ಜಯ ಸಾಧಿಸಿದ್ರು. ಚೂಮಂತರ್ ಸಿನಿಮಾದ ನಾಯಕ ನಟ ಶರಣ್ ಹಾಗೂ ನಾಯಕಿ ಅದಿತಿ ಪ್ರಭುದೇವ ಬಿಗ್ ಬಾಸ್ ಮನೆಗೆ ಬಂದು ಹನುಮಂತ ಅವರಿಗೆ ಫಿನಾಲೆಯ ಟಿಕೆಟ್ ಅನ್ನ ತಮ್ಮ ಹಸ್ತದಿಂದಲೇ ನೀಡಿದ್ರು. ಹನುಮಂತನ ಈ ಗೆಲುವಿಗೆ ಎಲ್ಲರೂ ಅಭಿನಂದನೆಯನ್ನ ಕೂಡ ತಿಳಿಸಿದ್ರು. ಕೇವಲ 3 ಸೆಕೆಂಡ್ ಅಂತರದಲ್ಲಿ ಸೋತಿದ್ದಕ್ಕೆ ತ್ರಿವಿಕ್ರಮ್ಗೆ ಬೇಜಾರಾಗಿದೆ. ಇಲ್ಲಿಯ ತನಕ ಬಂದು ಫಿನಾಲೆ ಟಿಕೆಟ್ ಮಿಸ್ ಮಾಡ್ಕೊಂಡಿದ್ದಕ್ಕೆ ಭವ್ಯ ಕೂಡ ಸಖತ್ ಹರ್ಟ್ ಮಾಡ್ಕೊಂಡ್ರು. ಒಟ್ನಲ್ಲಿ ಮನೆ ಮಂದಿಯೆಲ್ಲ ಈ ವಾರದಲ್ಲಿ ಯಾರು ಸರಿಯಾಗಿ ಫೋಕಸ್ ಮಾಡಿ ಆಟ ಆಡ್ಲಿಲ್ಲ ಅವರಿಗೆ ಕಳಪೆಯನ್ನ ಕೊಟ್ರು. ಈ ವಾರ ಕಳಪೆಗೆ ಬಲಿಯಾಗಿದ್ದು ಮಾತ್ರ ನಮ್ಮ ಶಕ್ತಿಶಾಲಿ ಉಗ್ರ ಮಂಜಣ್ಣ. ಗೆಳತಿ ಹಿಂದೆ ಹೋಗಿ ಈಗ ಜೈಲಿಗೂ ಹೋದ್ರು ಅಂತ ನಮ್ ಜನ ಕಮೆಂಟ್ ಮಾಡ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಇಸೆನ್ಷಿಯಲ್ ನ್ಯೂಸ್.